ವಿದ್ಯಾರ್ಥಿಗಳೇ, ಇವತ್ತು ನಾನು ಈ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲಲ್ಲಿ ಮಾಡೆಲ್ ಕ್ವಶನ್ ಪೇಪರ್ 2 ಮಾದರಿ ಪ್ರಶ್ನೆ ಪತ್ರಿಕೆ 2 ಸಾಲ್ವ್ ಮಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿ ಅದರ ಉಪಯೋಗವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ 2024-25 SSLC ಮಾದರಿ ಪ್ರಶ್ನೆ ಪತ್ರಿಕೆ 2 ಮಾಡೆಲ್ ಕ್ವಶನ್ ಪೇಪರ್ 2. ದ್ವಿತೀಯ ಭಾಷೆ ಕನ್ನಡ, ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ. ಸಮಯ 3 ಗಂಟೆ, ಅಂಕಗಳು 80, ಟೈಮ್ 3 hours, ಮ್ಯಾಕ್ಸಿಮಮ್ ಮಾರ್ಕ್ಸ್ 80. ಒಟ್ಟು 38 ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಮೇಲೆ ಕೊಟ್ಟಿರುವಂತಹ ಸೂಚನೆಯನ್ನು ಸರಿಯಾಗಿ ಓದ್ಕೊಂಡು ಉತ್ತರವನ್ನು ಮಾಡಬೇಕು. ಮಾರ್ಕ್ಸ್ ಅಂಕಗಳನ್ನು ಬಲಭಾಗದಲ್ಲಿ ಕೊಟ್ಟಿರಲಾಗಿರುತ್ತೆ. ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ 15 ನಿಮಿಷಗಳ ಕಾಲಾವಕಾಶ ಕೊಡಲಾಗಿರುತ್ತೆ. ಹಾಗೆ ಉತ್ತರ ಬರೆಯೋದಕ್ಕೆ 2 ಗಂಟೆ 45 ನಿಮಿಷಗಳು. ಒಟ್ಟು ಎಲ್ಲ ಸೇರಿ ಎಷ್ಟು 3 ಗಂಟೆ ಕಾಲಾವಕಾಶವನ್ನು ನೀಡಲಾಗಿರುತ್ತೆ ದ್ವಿತೀಯ ಭಾಷೆ ಕನ್ನಡಕ್ಕೆ. ಓಕೆ, ಈಗ ಮೇನ್ ಕ್ವಶನ್ ನಂಬರ್ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 4 ಕ್ವಶನ್ನು, ಇದಕ್ಕೆ ತಲಾ 1 ಮಾರ್ಕ್ಸ್. ಫಸ್ಟ್ ಒನ್, ಹ್ರಸ್ವ ಸ್ವರಗಳಿಗೆ ಉದಾಹರಣೆಯಾಗಿರುವ ಅಕ್ಷರಗಳಿವು. ಹ್ರಸ್ವ ಸ್ವರಗಳಿಗೆ ಉದಾಹರಣೆಯಾಗಿರುವಂತಹ ಅಕ್ಷರಗಳು ಯಾವುದು? ಇದರಲ್ಲಿ ಆಪ್ಷನ್ ಬಿ. ಆನ್ಸರ್ ಯಾವುದು? ಆಪ್ಷನ್ ಬಿ. ಅ, ಇ, ಎ, ಓ ಇವು ಯಾವಾಗಿದ್ದವು? ಹ್ರಸ್ವ ಸ್ವರಗಳಾಗಿದ್ದವು. ಇದು ಎ, ಐ, ಓ, ಔ ಇವು ಯಾವುವು? ದೀರ್ಘ ಸ್ವರಗಳು. ಕ, ಚ, ಟ, ಪ ಇವು ಏನು? ವ್ಯಂಜನಾಕ್ಷರಗಳು. ङ, ಣ, ನ, ಮ ಇವು ಏನು? ಅನುನಾಸಿಕಗಳು, ಅನುನಾಸಿಕ ಅಕ್ಷರಗಳಾಗಿದ್ದವು. ಓಕೆ, ಸೆಕೆಂಡ್ ಒನ್, ಹೆಸರನ್ನು ಸೂಚಿಸುವ ವ್ಯಾಕರಣಾಂಶ ಇದಾಗಿದೆ. ಹೆಸರನ್ನು ಸೂಚಿಸುವ ವ್ಯಾಕರಣಾಂಶ ಅಂದರೆ ಏನು? ಇದಕ್ಕೆ ಉತ್ತರ ಆಪ್ಷನ್ ಸಿ, ನಾಮಪದ. ಆಪ್ಷನ್ ಸಿ ಅಂತ ಬರೋದು ನಾಮಪದ ವಿತ್ ನೀವು ಕ್ರಮಾಂಕದೊಂದಿಗೆ ಏನಿಲ್ಲಿ ಉತ್ತರವನ್ನು ಬರಿಬೇಕು. ಸೆಕೆಂಡ್ ಒನ್ ಆನ್ಸರ್ ಯಾವುದು? ಆಪ್ಷನ್ ಸಿ, ನಾಮಪದ. ಕ್ರಿಯಾಪದ ಅಂದರೆ ಏನಿದು? ಕ್ರಿಯೆಯನ್ನು ಸೂಚಿಸುವಂತಹ ಪದ. ಸರ್ವನಾಮ ಅಂದ್ರೇನು? ನಾಮಪದಗಳ ಬದಲಾಗಿ ಉಪಯೋಗ ಮಾಡುವಂತಹ ಪದನ ಸರ್ವನಾಮ ಅಂತ ಕರಿತಾ ಇದ್ವಿ. ವಿಶೇಷಣ ಅಂದ್ರೇನು? ವಿಶೇಷತೆಯನ್ನು ಹೊಂದಿರುವಂಥ ಒಂದು ಪದನ ವಿಶೇಷಣ ಅಂತ ಕರಿತಾ ಇದ್ವಿ. ಓಕೆ, ಎಸ್. ಥರ್ಡ್ ಒನ್, ಕೈ ಮುಟ್ಟಿ ಈ ಪದವು ಈ ಸಮಾಸವಾಗಿದೆ. ಆಪ್ಷನ್ ಡಿ, ಕ್ರಿಯಾ ಸಮಾಸ. ಇದು ಯಾವ ಸಮಾಸ? ಕ್ರಿಯಾ ಸಮಾಸ. ಕೈಯನ್ನು ಪ್ಲಸ್ ಮುಟ್ಟಿ, ಕೈ ಮುಟ್ಟಿ ಕ್ರಿಯಾ ಸಮಾಸ. ಅಲ್ಲಿ ಕೆಲಸ ನಡೀತಾ ಇದೆ, ಹಾಗಾಗಿ ಇಲ್ಲಿ ಇದು ಕ್ರಿಯಾ ಸಮಾಸ. ನೆಕ್ಸ್ಟ್ ಫೋರ್ತ್ ಒನ್, ದ್ವಿರುಕ್ತಿಗೆ ಉದಾಹರಣೆ ಇದು. ಉತ್ತರ ಎ, ತುತ್ತ ತುದಿ. ದ್ವಿರುಕ್ತಿ ಅಂತಂದರೆ ಏನಿಲ್ಲಿ ಒಂದು ಪದವನ್ನು 2 ಬಾರಿ ಉಪಯೋಗವನ್ನು ಮಾಡ್ತಕ್ಕಂಥದ್ದು, 2 ಬಾರಿ ಉಚ್ಚರಿಸೋದು, ಅದನ್ನು ಏನಂತ ಹೇಳ್ತಾ ಇದ್ವಿ? ದ್ವಿರುಕ್ತಿ ಅಂತ ಕರಿತಾ ಇದ್ವಿ. ತುತ್ತ ತುದಿ, ತುದಿ ಪ್ಲಸ್ ತುದಿ. ನೋಡಿ ಇಲ್ಲಿ ಒಂದೇ ಪದಗಳು 2 ಸಾರಿ ರಿಪೀಟ್ ಆಗಿದ್ದವು, ಹೌದಾ? ತುದಿ ಪ್ಲಸ್ ತುದಿ, ತುತ್ತ ತುದಿ. ಹಾಗಾಗಿ ದ್ವಿರುಕ್ತಿಗೆ ಉದಾಹರಣೆ ಯಾವುದು? ಆಪ್ಷನ್ ಎ, ತುತ್ತ ತುದಿ. ಬೆನ್ನು ತಟ್ಟು. ಬೆನ್ನು ತಟ್ಟು ಅನ್ನೋದೇನಿದು? ಇದು ನುಡಿಗಟ್ಟು ಆಗಿದೆ. ಬೆನ್ನು ತಟ್ಟು ಅಂದರೆ ಏನು? ಪ್ರೋತ್ಸಾಹಿಸು ಅಂತ ಅರ್ಥ ಕೊಡುತ್ತೆ. ಇದು ಒಂದು ನುಡಿಗಟ್ಟು. ಮತ್ತು ಬೇರೆ ಬೇರೆ ರೀತಿಯಾಗಿ ಕೇಳಿದ್ರ ಅಂತ ನಿಮಗೆ ಎಲ್ಲ ಆಪ್ಷನ್ಸ್ದು ಸರಿಯಾಗಿ ನಿಮಗೆ ಉತ್ತರವನ್ನು ಹೇಳ್ತಾ ಇದ್ದೀನಿ. ಬೆನ್ನು ತಟ್ಟು ಎನ್ನುವುದು ಇದು ಒಂದು ನುಡಿಗಟ್ಟು. ಕಸ ಕಡ್ಡಿ. ಕಸ ಕಡ್ಡಿ ಎನ್ನುವಂಥದ್ದು ಏನಿದು? ಇದು ಒಂದು ಜೋಡಿ ಪದ, ಜೋಡು ನುಡಿ ಅಥವಾ ಜೋಡಿ ಪದ ಕಸ ಕಡ್ಡಿ. ಇದರಲ್ಲಿ ಮತ್ತು ಇದು ಕಸ ಅಂದ್ರೂ ಅಷ್ಟೇ, ಕಡ್ಡಿ ಅಂದರೆ ಎರಡು ಕೂಡ ಒಂದೇ ಅರ್ಥವನ್ನು ಕೊಡುತ್ತೆ. ಹಾಗಾಗಿ ಇದು ಸಮಾನಾರ್ಥಕ ಜೋಡು ಪದ ಅಥವಾ ಜೋಡು ನುಡಿ. ಸರಸರ ಅನ್ನೋದೇನಿದು? ಸರಸರ ಅನ್ನೋದು ಅನುಕರಣಾವ್ಯಯ ಪದ ಆಗಿದೆ. ಓಕೆ, ಎಸ್. ಮೇನ್ ಕ್ವಶನ್ ನಂಬರ್ 2,
ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಒಂದೊಂದು ವಾಕ್ಯದಲ್ಲಿ ಅಂತ ಕೇಳಿದ್ದಾರೆ, ನೀವು ಕಂಪ್ಲೀಟ್ ಫುಲ್ ಒಂದು ಸೆಂಟೆನ್ಸಲ್ಲಿನೇ ನೀವು ಬರಿಬೇಕು. ಒಂದೊಂದು ವರ್ಡ್ ಬರೆಯಂಗಿಲ್ಲ, ಒಂದು ಸೆಂಟೆನ್ಸಲ್ಲಿನೇ. ಎದಕ್ಕಂದರೆ ಅಲ್ಲಿ ಮೇನ್ ಕ್ವಶನ್ ಹಾಗೆ ಕೊಟ್ಟಿದ್ದಾನೆ, ಅದರ ಪ್ರಕಾರನೇ ನೀವು ಫಾಲೋ ಮಾಡಬೇಕಾಗುತ್ತೆ. 12 ಕ್ವಶನ್ಗಳನ್ನು ಕೊಟ್ಟಿರಲಾಗಿರುತ್ತೆ. ಒಂದೊಂದಕ್ಕೆ ಎಷ್ಟು, ಒಂದೊಂದು ಮಾರ್ಕ್ಸು. ಕ್ವಶನ್ ನಂಬರ್ 5. ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ, ಗಿಳಿಯ ತತ್ವನಿಷ್ಠೆ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು. 6th one, ಹಸಿ ಮಸಿ ಎಂದರೇನು? ಹಸಿ ಎಂದರೆ ಯುದ್ಧ, ಸೈನಿಕರು. ಮಸಿ ಎಂದರೆ ಶಿಕ್ಷಣ, ಸಾಹಿತ್ಯ. ಮಸಿ ಎಂದರೆ ಶಿಕ್ಷಣ, ಸಾಹಿತ್ಯ. ನೆಕ್ಸ್ಟು 7th one, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಶ್ರೇಷ್ಠ ಗುರುವಿನಲ್ಲಿ ಶಿಷ್ಯರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕೊಡುವ ಶಕ್ತಿ ಇರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಯಾವ ವಸ್ತುಗಳಿಂದ ಅಲಂಕರಿಸಿತ್ತು? ಅಮೇರಿಕಾದಲ್ಲಿ ಗ್ಯಾನೆಟ್ ಕಡಲ ಹಕ್ಕಿ ಗೂಡನ್ನು ಗಾಲ್ಫ್ ಚೆಂಡು, ನೀಲಿ ಸೀಸೆಯ ಚೂರು, ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯಿಂದ ಅಲಂಕರಿಸಿತ್ತು. ನೆಕ್ಸ್ಟು 9ನೇದು, ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿಗಳು ಗೂಡಿನ ಹೊರಮೈಯನ್ನು ಜೇಡರ ಮೊಟ್ಟೆಗಳ ಕೋಶದಿಂದ ಅಲಂಕರಿಸುವ ಉದ್ದೇಶವೇನು? ಉತ್ತರ, ನೀಲಿ ಸಾಮ್ರಾಟ ಹಾಗೂ ಸಗ್ಗದಕ್ಕಿಗಳು ಗೂಡಿನ ಹೊರಮೈಯನ್ನು ಜೇಡರ ಮೊಟ್ಟೆಗಳ ಕೋಶದಿಂದ ಅಲಂಕರಿಸುವ ಉದ್ದೇಶ ಶತ್ರುಗಳ ಕಣ್ಣಿಗೆ ಗೂಡು ಗೋಚರಿಸಬಾರದೆಂದು. ಓಕೆ. ನೆಕ್ಸ್ಟ್ ಕ್ವಶನ್ 10ನೇದು, ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣವೇನು? ಗುರುಗಳು ಹೇಳಿದಂತೆ ಜೀವನದ ತೊಂದರೆಗಳಿಗೆ ನಿಜವಾದ ಕಾರಣ ಉತ್ತಮವಾದುದನ್ನೇ ಪಡೆಯಬೇಕು ಎನ್ನುವ ಆಸೆ. ಓಕೆ. ನೆಕ್ಸ್ಟ್ ಕ್ವಶನ್ 11ನೇದು, ಹಾಮಾನಾಯಕರು ತಿಳಿಸುವಂತೆ ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಹಾಮಾನಾಯಕರು ತಿಳಿಸುವಂತೆ ನಮ್ಮ ಹಿರಿಯರು ನಮಗೆ ಸೌಜನ್ಯದ ಗೆರೆಯನ್ನು ಕಾಣಿಸಿದ್ದಾರೆ. 12th one, ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ಹೊಳೆದುದೇನು? ಕಾಡನ್ನು ಅಲೆದ ಸಿದ್ಧಾರ್ಥನಿಗೆ ನಾಡಿನ ಅರ್ಥ ಹೊಳೆಯಿತು. 13, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. 14, ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಎಂತಹ ಹೇಡಿತನ ಬೇಡ ಅಂದಿದ್ದಾರೆ? ಕವಿ ಎಂ ಗೋಪಾಲಕೃಷ್ಣ ಅಡಿಗರು ಗಾಳಿ ಬಂದಾಗ ತಿರುಗುವ ಹೇಡಿತನವು ಬೇಡ ಎಂದಿದ್ದಾರೆ. 15, ಕುಣಿಗಲ್ ಕೆರೆ ಹೇಗೆ ಬಾಗಿದೆ? ಉತ್ತರ, ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ. 16, ವೇಷ ಮತ್ತು ಆಚರಣೆಗಳ ನಡುವಿನ ಸಂಬಂಧ ಹೇಗಿರಬೇಕೆಂದು ಸಿದ್ದರಾಮ ಹೇಳುತ್ತಾರೆ? ವೇಷ ಧರಿಸಿದಂತೆ ಆಚರಣೆ ಇರಬೇಕೆಂದು ಸಿದ್ದರಾಮ ಹೇಳುತ್ತಾರೆ. ಓಕೆ. ಎಸ್, ಮೇನ್ ಕ್ವಶನ್ ನಂಬರ್ 3. ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಿ. 17, ರೈತರು ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಲು ಕಾರಣವೇನು? ಉತ್ತರ, ಇದು ನಿಮಗೆ ಹಿಂದೆ ಕ್ವಶನ್ ಕೊಟ್ಟಿಲ್ಲ, ಕ್ವಶನಲ್ಲಿ ಇದು ಕ್ವಶನ್ ಇಲ್ಲ, ಹೌದಾ? ಆದರೆ ರೈತರ ಸಮಸ್ಯೆಗಳು ಯಾವುದು ಅಂತ ಕೇಳಿದ್ದಾನೆ ನೋಡಿ. ಈ ರೈತರ ಸಮಸ್ಯೆಗಳನ್ನೇ ನೀವು ಬರಿಬೇಕು. ಅಂದರೆ ರೈತರಷ್ಟು ಕಷ್ಟಪಡುವವರು ಮತ್ತೊಬ್ಬರಿಲ್ಲ, ಅವರಂತೆ ತೊಂದರೆ ಅನುಭವಿಸುವವರು ಬೇರೊಬ್ಬರಿಲ್ಲ. ಇವತ್ತಂತೂ ರೈತರು ಸಾಕಷ್ಟು ಬವಣೆಗಳನ್ನು ಎದುರಿಸುತ್ತಿದ್ದಾರೆ. ಮಳೆಯ ಅಭಾವ,
ಇಲ್ಲವೇ ಅತಿವೃಷ್ಟಿ, ಭೂಮಿ ಬರಡಾಗುತ್ತಿರುವುದು, ಕಳಪೆ ಬೀಜಗಳು ಇತ್ಯಾದಿ. ಹೀಗಾಗಿ ಈ ಬದುಕೆ ನಶ್ವರ ಎನ್ನುವ ಭಾವನೆ ರೈತರಲ್ಲಿ ಬಂದು ರೈತರು ಬೇಸಾಯವೇ ಬೇಡ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಓಕೆ, ಹಸಿ ಕೃಷಿಯಲ್ಲಿ ಲಾಸ್ಟ್ ಪೇಜಲ್ಲಿ ಲಾಸ್ಟ್ ಪ್ಯಾರಾಗ್ರಾಫಲ್ಲಿ ಇದೆ ನೋಡಿ. ಹಾಗೆ ನಿಮಗೆ ಎಲ್ಲ ಲೆಸನ್ನದು ಕ್ವಶನ್ ಆನ್ಸರ್ಸ್ ಎಲ್ಲ ಬೇಕಂದರೆ ವಿಡಿಯೋದಲ್ಲಿ ಪ್ಲೇ ಲಿಸ್ಟಲ್ಲಿ ಹೋಗಿ ನಿಮಗೆ ಎಲ್ಲದು ಕ್ವಶನ್ ಆನ್ಸರ್ಸು, ಪಾಠದ ವಿವರಣೆ, ಕನ್ನಡ ಗ್ರಾಮರ್ ಎಲ್ಲ ನಿಮಗೆ ಸಿಗುತ್ತೆ. ನೆಕ್ಸ್ಟು, ಭಗವಂತನು ಕೊಟ್ಟ ಈ ಬದುಕನ್ನು ಯಾವ ರೀತಿ ನಡೆಸಬೇಕೆಂದು ಗುರುಗಳು ಹೇಳಿದರು? ಉತ್ತರ, ಭಗವಂತ ನಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಅವನು ಕೊಡುವುದು ಈ ಕಾಫಿ ಮಾತ್ರ, ಕಪ್ಪುಗಳನ್ನಲ್ಲ. ಭಗವಂತ ಕೊಟ್ಟ ಈ ಜೀವನವನ್ನು ಆಸ್ವಾದಿಸಿ ಅಲಂಕಾರಗಳ ಬೆನ್ನತ್ತಿ ಓಡಿ ಓಡಿ ಜೀವನವನ್ನು ಮರೆಯಬಾರದು. ಸಂತೋಷವಾಗಿರುವವರಿಗೆ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿರುವುದು ಸಿಕ್ಕಿರಲಿಕ್ಕಿಲ್ಲ. ಆದರೆ ಸಿಕ್ಕಿರುವುದನ್ನು ಹೇಗೆ ಚೆನ್ನಾಗಿ ಆಸ್ವಾದಿಸಬೇಕು ಎನ್ನುವುದು ಗೊತ್ತಿದೆ. ಕಪ್ಪುಗಳ ಚಿಂತೆ ಬೇಡ, ಕಾಫಿಯನ್ನು ಆಸ್ವಾದಿಸಬೇಕು. ಈ ರೀತಿಯಾಗಿ ಭಗವಂತ ಕೊಟ್ಟ ಬದುಕನ್ನು ನಡೆಸಬೇಕು ಎಂದು ಗುರುಗಳು ಹೇಳಿದರು. ಓಕೆ, ಎಸ್, ನೆಕ್ಸ್ಟ್ ಒನ್, ಸೌಜನ್ಯದ ವರ್ತನೆಯ ಗುರುತುಗಳಾವುವು? 19th ಕ್ವಶನ್, ಸೌಜನ್ಯದ ವರ್ತನೆಯ ಗುರುತುಗಳು ಯಾವುವು? ಉತ್ತರ, ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ಕೇಳುವ ತಾಳ್ಮೆ ಬೇಕು. ಆಗುತ್ತದೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮೃದುವಾಗಿರಬೇಕು ಮಾತು. ಇದೇ ಸೌಜನ್ಯ, ಇಷ್ಟೇ ಸೌಜನ್ಯ. ಬಂದವರನ್ನು ಕೂರಿಸಿ ಕಾಫಿ ತರಿಸಿಕೊಡಬೇಕಾಗಿಲ್ಲ. ಅವರ ಯೋಗಕ್ಷೇಮವನ್ನು ಗಂಟೆಗಟ್ಟಲೆ ಕೇಳಬೇಕಾಗಿಲ್ಲ. ಯಾವುದೇ ಸಂದರ್ಭದಲ್ಲಿ ಇನ್ನೊಬ್ಬರ ವಿಷಯದಲ್ಲಿ ನಮ್ಮ ವರ್ತನೆ ಹೇಗಿರುತ್ತದೆ ಎಂಬುದಷ್ಟೇ ಸೌಜನ್ಯದ ಗುರುತು. ಓಕೆ, ಕ್ವಶನ್ ನಂಬರ್ 20. ಯುಗದ ಆದಿ ತಂದ ಸಂಭ್ರಮವೇನು? ಯುಗಾದಿ ಹಳತನ್ನು ಮರೆತು ಹೊಸತನ್ನು ಹೊತ್ತು ತರುವ ಸಂಭ್ರಮದ ದಿನ. ಯುಗಾದಿ ಸುಖದ ಸುಗ್ಗಿಯನ್ನು ತಂದಿದೆ. ಇದರಿಂದ ಜಗವೆಲ್ಲ ಹೊಸ ಕಳೆಯನ್ನು ತುಂಬಿದೆ. ಪ್ರಕೃತಿಯಲ್ಲಿ ಎಲ್ಲೆಲ್ಲಿ ಬಗೆ ಬಗೆಯ ಬಣ್ಣ ಬಣ್ಣದ ಚಿತ್ರಗಳು ಬರೆದಂತೆ ಎಲ್ಲೆಲ್ಲಿ ಹೂಗಳು ಅರಳಿವೆ. ಇಡೀ ಪ್ರಕೃತಿ ಹಸಿರಿನಿಂದ ಕೂಡಿದ್ದು ಹೊಸ ಚೈತನ್ಯವನ್ನು ಹೊಂದಿದೆ. ಭೂಮಿ ತಾಯಿ ನವ ವಧುವಿನಂತೆ ಅಲಂಕರಿಸಿರುವಂತೆ ಕಾಣುತ್ತಿದ್ದಾಳೆ. ಓಕೆ, ಕ್ವಶನ್ ನಂಬರ್ 21. ಭಾವ ತಂದಾನೆ ಬಣ್ಣದ ಸೀರೆ. ಈ ಸಾಲಿನ ಅರ್ಥ ವೈಶಿಷ್ಟ್ಯವೇನು? ಉತ್ತರ, ಬಾಳೆಹಣ್ಣಿನ ಹಾಗೆ ಬಾಗಿದ ಈ ಕೆರೆಯು ಮಳೆಗಾಲದಲ್ಲಿ ತುಂಬಿದಾಗ ಬಾಗಿಣವನ್ನು ಅರ್ಪಿಸಲಾಗುತ್ತದೆ. ಅಂದರೆ ಸೀರೆ, ಕುಪ್ಪುಸ, ಎಲೆ, ಅಡಿಕೆ, ಹಣ್ಣು ಎಲ್ಲವನ್ನೂ ಮರದಲ್ಲಿಟ್ಟು ನೀರಿಗೆ ಬಿಡಲಾಗುತ್ತದೆ. ಕೆರೆ ತುಂಬಿದ ಖುಷಿಗೆ ಭಾವನು ಬಾಗಿಣ ಬಿಡಲು ಬಣ್ಣದ ಸೀರೆಯನ್ನು ತಂದಿರುವುದನ್ನು ಇಲ್ಲಿ ಅರ್ಥೈಸಲಾಗಿದೆ. ನೆಕ್ಸ್ಟ್ ಕ್ವಶನ್ 22. ಒಡಲು ಒಡೆವಂತೆ ಅರ್ಜುನನು ಮನದಲ್ಲಿ ನಗಲು ಕಾರಣ ಏನು? ಉತ್ತರ, ಕೌರವರ ವಿಶಾಲವಾದ ಸೈನ್ಯವನ್ನು ನೋಡಿ ಉತ್ತರನು ಭಯಭೀತನಾದಾಗಲೂ ಅರ್ಜುನನು ರಥವನ್ನು ನಿಲ್ಲಿಸದೆ ಮುಂದೆ ನಡೆದನು. ಆಗ ಉತ್ತರನು, ಈ ಸಾರಥಿಯು ನನ್ನನ್ನು ಕೊಲ್ಲುವನು ಎನ್ನುತ್ತಾ ವೇಗವಾಗಿ ಇಳಿದು ಬದುಕಿದೆ ಎನ್ನುತ್ತಾ ಮೆಲ್ಲನೆ ರಥದ ಹಿಂದಕ್ಕೆ ನಿಂತು ವಸ್ತ್ರಗಳನ್ನು ಸರಿಪಡಿಸಿಕೊಂಡು ಕೆದರಿದ ಕೂದಲುಗಳನ್ನು ಲೆಕ್ಕಿಸದೆ ವೇಗವಾಗಿ ಓಡಿದ್ದನ್ನು ಕಂಡು ಅರ್ಜುನನು ಮನದಲ್ಲಿ ಒಡಲು ಒಡೆವಂತೆ ನಕ್ಕನು. ನೆಕ್ಸ್ಟ್ 23. ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಹೇಗೆ ಉಳಿಸಿದರು? ಉತ್ತರ, ವೈದ್ಯರು ಮಗುವಿನ ನಾಡಿಯನ್ನು ಹಿಡಿದು ನೋಡಿದರು, ಜ್ವರದ ರೀತಿಯನ್ನು ಪರೀಕ್ಷಿಸಿದರು
ಮಗುವಿಗೆ ಔಷಧಿ ಮಾತ್ರೆಯನ್ನು ಕುಡಿಸಿದರು. ಮತ್ತು ವೈದ್ಯರಿಗೆ ಯಾವುದೋ ಸೊಪ್ಪು ಬೇಕಾಯಿತು. ತಾವೇ ಕಾಡಿಗೆ ಹೋಗಿ ಸೊಪ್ಪು ತಂದು ರಸ ಮಾಡಿ ಕುಡಿಸಿದರು. ಜೊತೆಗೆ ಲೇಹವನ್ನು ಹಣೆಗೆ ಹಚ್ಚಿದರು. ಸ್ವಲ್ಪ ಸಮಯದ ನಂತರ ಮಗು ಕಣ್ಣು ತೆರೆಯಿತು. ಹೀಗೆ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನು ಉಳಿಸಿದರು. ನೆಕ್ಸ್ಟ್ ಕ್ವಶನ್ 24. ಕವಿಯ ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರ ಮತ್ತು ವಿಶೇಷತೆಯನ್ನು ವಿವರಿಸಿ. ನಿಮಗೆ ಹಿಂದ ಕ್ವಶನಲ್ಲಿ ಬರೀ ವಿಸ್ತಾರವನ್ನು ವಿವರಿಸಿ ಅಂತ ಅಷ್ಟೇ ಇದೆ. ಇಲ್ಲಿ ಒಂದು ಎಕ್ಸ್ಟ್ರಾ ವಿಶೇಷತೆ ಅಂತ ಸೇರಿಸಿದ್ದಾರೆ ಈ ಕ್ವಶನಲ್ಲಿ. ಅಂದ್ರೂ ಕೂಡ ಅದೇ ಆನ್ಸರನ್ನು ಬರಿಬೇಕು. ಈಗಾಗಲೇ ನೋಟ್ಸ್ ಹಾಕಿದ್ದೀನಿ ನಾನು. ಅದೇ ಆನ್ಸರನ್ನು ಬರಿಬೇಕು. ಮತ್ತೆ ಹೇಳ್ತಾ ಇದ್ದೀನಿ. ಉತ್ತರ: ಕಾವೇರಿಯಿಂದ ಗೋದಾವರಿಯವರೆಗೂ ಇದ್ದ ನಾಡದು ಆ ಕನ್ನಡ ನಾಡಿನಲ್ಲಿ ವಾಸಿಸುವ ಜನರನ್ನು ಒಳಗೊಂಡ ಆ ಭೂಮಿ, ಆ ಪ್ರದೇಶ ಭೂಮಂಡಲದಲ್ಲಿರುವ ಸುಂದರವಾದ ಪ್ರದೇಶಗಳಲ್ಲಿ ಒಂದು ಎಂದು ಕನ್ನಡ ನಾಡಿನ ವಿಸ್ತಾರ ಮತ್ತು ವಿಶೇಷತೆಯನ್ನು ವಿವರಿಸಲಾಗಿದೆ. ಓಕೆ, ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 4. ಕೆಳಗಿನ ಕವಿ ಸಾಹಿತಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು ಅಥವಾ ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದಕ್ಕೆ 3 ಮಾರ್ಕ್ಸ್. ಅಂದರೆ ಇದೆಲ್ಲದನ್ನು ಸೆಂಟೆನ್ಸ್ ಒಂದು ವಾಕ್ಯ ರೂಪದಲ್ಲಿ ಬರೀಬೇಕು. ಕ್ವಶನ್ ನಂಬರ್ 25. ಎಂ ಗೋಪಾಲಕೃಷ್ಣ ಅಡಿಗ. ಇದು ಗುರಿ ಪದ್ಯದ ರಚನಾಕಾರರು ಇವರು. ಇಲ್ಲಿ ಏನು ಬರಿಬೇಕು? ಜನ್ಮಸ್ಥಳ, ಸಾಹಿತ್ಯ ಜನ್ಮಸ್ಥಳ, ಹುಟ್ಟಿದ ಊರು, ಹಳ್ಳಿ ಕೊಟ್ಟಿದ್ರೆ ಹಳ್ಳಿ, ತಾಲೂಕು, ಜಿಲ್ಲೆ ಕೊಟ್ಟಿದ್ರೆ ಜಿಲ್ಲೆ, ಕಾಲ ಅಂತಂದರೆ ಏನಿಲ್ಲಿ ಜನನ ಮರಣ ಎರಡೂ ಬರುತ್ತೆ. ಕಾಲದಲ್ಲಿ 2 ಕೊಟ್ಟಿದ್ರೆ 2 ಬರಿಬೇಕು. ಹಾಗೆಯೇ ಅವರ ಕೃತಿಗಳು ಬರಿಬೇಕು. ಹಾಗೆ ಅವರಿಗೆ ಸಂದಿರುವಂತಹ ಪ್ರಶಸ್ತಿಗಳನ್ನು ಬರಿಬೇಕು, ವಾಕ್ಯ ರೂಪದಲ್ಲಿ ಬರಿಬೇಕು. ಓಕೆ, ಗೋಪಾಲಕೃಷ್ಣ ಅಡಿಗ ಅವ್ರದ್ದು ಗುರಿ ಪದ್ಯದ ರಚನಾಕಾರರು, ಕವಿಗಳು, ಅದನ್ನು ಬರೀರಿ. ಎಸ್, ನೆಕ್ಸ್ಟ್ ಮೇನ್ ಕ್ವಶನ್ ನಂಬರ್ 5. ಕೆಳಗಿನ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯಿರಿ. ಇದಕ್ಕೂ ಕೂಡ 3 ಮಾರ್ಕ್ಸ್. ಕ್ವಶನ್ ನಂಬರ್ 26. ತಟ್ಟೆಯೊಳು ಕರ್ಪೂರ ಮೌನದಲ್ಲಿ ಕರಗುವೊಲು, ದೀಪದೆದುರಿಗೆ ತಿಮಿರ ಸೆರೆಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸು, ಕೂಗಾಡಿ ಹಾರಾಡಿ ಫಲವೇನು. ಇದು ಯಾವುದು? ಸಿ.ಪಿ. ಕೃಷ್ಣಕುಮಾರ್ ಅವರು ಬರೆದಿರುವಂತಹ ಸದ್ದು ಮಾಡದಿರು ಪದ್ಯ. ನೀವು ಇದನ್ನು ವಿವರಣೆ ಕೊಡೋದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿದ್ದರೆ ಪದ್ಯದ ಹೆಸರು ಸದ್ದು ಮಾಡದಿರು ಅಂತ ಬರೆದು, ರಚನಾಕಾರರು ಸಿ.ಪಿ. ಕೃಷ್ಣಕುಮಾರ್ ಅಂತ ಬರೆದು ನೀವು ವಿವರಣೆಯನ್ನು ಬರೀರಿ. ಅಂದರೆ ತಟ್ಟೆಯಲ್ಲಿರುವ ಕರ್ಪೂರವು ಮೌನದಲ್ಲಿ, ಸದ್ದು ಮಾಡದೆ ಮೌನದಲ್ಲಿ ಕರಗುವಲು ಅಂದರೆ ಕರಗುವಂತೆ. ತಟ್ಟೆಯಲ್ಲಿರುವ ಕರ್ಪೂರ ಯಾವುದೇ ರೀತಿಯಾಗಿರುವಂಥ ಸದ್ದು ಗದ್ದಲವನ್ನು ಮಾಡದೆ ಮೌನವಾಗಿ ಕರಗಿ ಎಲ್ಲರಿಗೂ ಬೆಳಕನ್ನು ನೀಡುತ್ತದೆ. ಹಾಗೆ ದೀಪದ ಎದುರಿಗೆ ಬೆಳಕು ಅಥವಾ ದೀಪದ ಎದುರಿಗೆ ಕತ್ತಲು ಸದ್ದು ಮಾಡದೆಯೇ ಸರಿಯುತ್ತದೆ, ಸದ್ದು ಗದ್ದಲ ಮಾಡದೆಯೇ ಸರಿಯುತ್ತದೆ. ಅದೇ ರೀತಿಯಾಗಿ ನೀನು ಅಂದರೆ ಕರ್ಪೂರ ಮತ್ತು ದೀಪ ಯಾವ ರೀತಿಯಾಗಿ ತಮ್ಮ ಕರ್ತವ್ಯಗಳನ್ನು, ಜವಾಬ್ದಾರಿಗಳನ್ನು ಶಾಂತಯುತವಾಗಿ ಮುಗಿಸ್ತಾ ಇದ್ದವು, ಹಾಗೆ ನೀನು ಕೂಡ ಮನುಷ್ಯ ಆಗಿರ್ತಕ್ಕಂತಹ ನೀನು ನಿನ್ನ ಕರ್ತವ್ಯ ಜವಾಬ್ದಾರಿಗಳನ್ನು ಶಾಂತಿಯಿಂದ ಮುಗಿಸು, ಶಾಂತಿಯಿಂದ ನೀನು ಜೀವನವನ್ನು ನಡೆಸು. ಕೂಗಾಡೋದ್ರಿಂದ, ಹಾರಾಡೋದ್ರಿಂದ, ಚೀರಾಡೋದ್ರಿಂದ, ಸದ್ದು ಮಾಡೋದ್ರಿಂದ ಫಲ ಏನೂ ಇಲ್ಲ. ನಿನ್ನ ಕರ್ತವ್ಯಗಳನ್ನು ಏನು ಮಾಡಬೇಕು? ನೀನು ಶಾಂತಿಯಿಂದ ಮಾಡಬೇಕು. ಹೌದಾ? ನೀನು ಹೆಚ್ಚಿನ ವಿವರಗಳಿಗಾಗಿ ನೀವು ವಿಡಿಯೋಸ್ಗಳನ್ನು, ಇದು ಕ್ವಶನ್ ಆನ್ಸರಲ್ಲಿ ಭಾವಾರ್ಥ, ಹಾಗೆಯೇ ಪದ್ಯದ ವಿವರಣೆಯಲ್ಲಿ ಸಂಪೂರ್ಣ ವಿವರಣೆಯನ್ನು ವಿವರಿಸಲಾಗಿದೆ. ನೀವು ಆ ಪೋಯಮನ್ನು ನೋಡಿದರೆ ನಿಮಗೆ ಇನ್ನೂ ಹೆಚ್ಚಿನದಾಗಿ ಗೊತ್ತಾಗುತ್ತೆ. ಎಸ್, ನೆಕ್ಸ್ಟು ಮೇನ್ ಕ್ವಶನ್ ನಂಬರ್ 6. ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ. ಇದಕ್ಕೆ 3 ಮಾರ್ಕ್ಸ್.
ಕ್ವಶನ್ ನಂಬರ್ 27. ರಾಮ ಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಿದ್ದರು. ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 1 ಕೂಡ ಇದೆ ಅಂತೆ ಅಂತಲೇ ಕೊಟ್ಟಿದ್ರು. ಅಂತೆ ಅಂದರೆ ಬಂದ ತಕ್ಷಣ ಇದು ಯಾವ್ದು ಅಲಂಕಾರ? ಉಪಮಾ ಅಲಂಕಾರ. ಫಸ್ಟಿಗೆ ಏನು ಬರಿಬೇಕು ನೀವು? ಅಲಂಕಾರ ಅಂತ ಬರೆದು ಉಪಮಾ ಅಲಂಕಾರ ಅಂತ ಬರೀರಿ. ನಂತರ ಅದನ್ನು ಸಮನ್ವಯಗೊಳಿಸೋದು ಹೇಗೆ? ಉಪಮೇಯ ಫಸ್ಟು. ಉಪಮೇಯ ಅಂದರೆ ಏನು? ರಾಮ ಲಕ್ಷ್ಮಣರು. ನೆಕ್ಸ್ಟು ಉಪಮಾನ ಅಶ್ವಿನಿ ದೇವತೆಗಳು. ಉಪಮಾವಾಚಕ ಅಂತೆ. ಸಮಾನ ಧರ್ಮ ಅಂದ್ರೇನು? ಎರಡರಲ್ಲೂ ಸಮಾನವಾಗಿರ್ತಕ್ಕಂಥ ಅಂಶ ಏನು ಅಂದರೆ ರಾಮ ಲಕ್ಷ್ಮಣರು ಮತ್ತು ಅಶ್ವಿನಿ ದೇವತೆಗಳಲ್ಲಿರುವಂತಹ ಒಂದು ಸೌಂದರ್ಯತೆ, ಒಂದು ಸುಂದರತೆ, ತೇಜಸ್ಸು ಅಂತಲೂ ಕೂಡ ನಾವು ಬರಿಬೋದು. ನೆಕ್ಸ್ಟು ಸಮನ್ವಯ ಏನು? ಇಲ್ಲಿ ಉಪಮೇಯವಾದ ರಾಮ ಲಕ್ಷ್ಮಣರನ್ನು ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಿರುವುದರಿಂದ ಇದು ಯಾವುದು? ಉಪಮಾ ಅಲಂಕಾರವಾಗಿದೆ ಅಂತ ಕೊನೆಯದಾಗಿ ನೀವು ಸಮನ್ವಯವನ್ನು ಬರೀರಿ. ಮುಂದಿನ 28ರಿಂದ 38ನೇ ಕ್ವಶನ್ಸ್ ಕೀ ಆನ್ಸರ್ಗಳಿಗಾಗಿ ನೆಕ್ಸ್ಟ್ ವಿಡಿಯೋವನ್ನು ನೋಡಿ. ಅದಕ್ಕೋಸ್ಕರ ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ಹೊಸ ವಿಡಿಯೋಗಳು ನಿಮಗೆ ಬರ್ತಾ ಇರುತ್ತೆ.